ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸಿಂಪಲಾಗಿ ಗೀ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಇವತ್ತು. ಸೊ ಅದಕ್ಕೆ ಬೇಕಾಗಿರೋವಂಥ ಐಟಮ್ಸ್: ಈರುಳ್ಳಿ, ಮೆಣಸಿನ್ಕಾಯಿ, ಇದು ಕಸ್ತೂರಿ ಮೇಥಿ, ಏಲಕ್ಕಿ, ಚಕ್ಕೆ, ಲವಂಗ, ಜಾಯಿಪತ್ರೆ, ಪತ್ರೆ, ಮೆಣಸು, ಬಾದ್ಮೇಲೆ ಬೆಳ್ಳುಳ್ಳಿ, ಗೋಡಂಬಿ. ಇದು ಕಾಯಿ ಹಾಲು ತೊಗೊಬೇಕು, ಕಾಯಿ ರುಬ್ಬಿಟ್ಟು, ಮತ್ತು ಕಾಯಿ ಜೀರಿಗೆ, ಬೆಳ್ಳುಳ್ಳಿ ಪೇಸ್ಟು, ಅಕ್ಕಿ, ಕೊತ್ತಂಬರಿ ಸೊಪ್ಪು. ಸೊ ಮೇಯ್ನು ಗೀ. ಸೊ ಸ್ವಲ್ಪ ಎಣ್ಣೆ ಬೇಕು, ಸ್ವಲ್ಪ ಅರಿಶಿನ ಬೇಕು, ಚಕ್ಕೆ. ಸೊ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀವಿ, ಪಾನ್ ಇಟ್ಕೊಂಡಿದ್ದೀವಿ. ಸೊ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಮೇಯ್ನು, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಫ್ಲೇವರ್ ಬರಬೇಕು. ಹಾಗಾಗಿ ಕಸ್ತೂರಿ ಮೇಥಿ ಮತ್ತು ಸಾಯಿ ಜೀರಿಗೆ ತೊಗೊಂಡಿದ್ದೀವಿ. ಅದು ಸ್ವಲ್ಪ ರಬ್ ಮಾಡಿಬಿಟ್ಟು ಹೀಗೆ ಫ್ಲೇವರ್ ಬಿಟ್ಕೊಡುತ್ತೆ. ಸೊ ಹಾಗಾಗಿ ಆಮೇಲೆ ಆ ಎಣ್ಣೆಗೆ ಹಾಕೋಬೇಕು ಕಾಯಿದ ಮೇಲೆ. ಸೊ ನೆಕ್ಸ್ಟು ಏಲಕ್ಕಿ, ಲವಂಗ, ಚಕ್ಕೆ, ಪತ್ರೆ, ಚಕ್ರಮಗ್ಗಿ ಹಾಕೋಬೇಕು. ಬಾತ್ರೆಲೆ ಹಾಕೊಂಡಿದ್ದೀವಿ. ಮೆಣಸು ಒಂದು ಅರ್ಧ ಸ್ಪೂನಷ್ಟು ಸಾಕು. ನೆಕ್ಸ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ. ಮತ್ತು ನೆಕ್ಸ್ಟ್ ಗೋಡಂಬಿ. ಸೊ ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಇದೆ. ನೆಕ್ಸ್ಟು ಆನಿಯನ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಲೈಟಾಗಿ ಬಂದಿದೆ ಬ್ರೌನ್ ಕಲರ್. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು, 1 ಸ್ಪೂನ್. ಇದು 1.5 ಪಾವು ಅಕ್ಕಿಗೆ ಮಾಡ್ತಾ ಇರೋದು. ಇದು ಫ್ರೈ ಆದಮೇಲೆ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ತೊಳೆದಿಟ್ಕೊಂಡಿದ್ದೀವಿ. ನೀರು ಚೆನ್ನಾಗಿ ಸೋಸಿರಿ, ಯಾಕೆಂದರೆ ಅಕ್ಕಿ ಸ್ವಲ್ಪ ರೋಸ್ಟ್ ಆಗಬೇಕು. ನೋಡಿ, ಈ ಥರ ಅಕ್ಕಿನ ಫ್ರೈ ಮಾಡ್ಕೋಬೇಕು. ಸೊ ಗೀ ರೈಸ್ ಬಾಸ್ಮತಿ ಅಕ್ಕಿನಾರ ತೊಗೋಬೋದು. ನಾವಿಲ್ಲಿ ಬುಲೆಟ್ ರೈಸಲ್ಲಿ ಮಾಡ್ಕೊತಾ ಇದ್ದೀವಿ. ಉದ್ರಾಗಿ ಮಾಡ್ಕೋಬೋದು. ಸೊ ಕಾಯಿ ರುಬ್ಕೊಂಡಿದ್ದೀವಿ, ಅದ್ರ ಹಾಲು ತೊಗೋಬೇಕು ಗೀ ರೈಸ್ಗೆ. ಸೊ ಅದನ್ನು ಸೋಸ್ಕೊತಾ ಇದ್ದೀವಿ. ಸೊ ಅಕ್ಕಿ ನೀಟಾಗಿ ರೋಸ್ಟ್ ಆಗಿದೆ. ಈಗ ಕಾಯಿ ಹಾಲು. ಸೊ ನೆಕ್ಸ್ಟು ಅರಿಶಿನ ಹಾಕ್ಕೊತಾ ಇದ್ದೀವಿ ಕಾಯಿ ಹಾಲಕ್ಕಿಂತ ಮುಂಚೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀವಿ. ಈಗ ನೋಡಿ ಕಾಯಲ್ಲಿ ಹಾಕ್ಕೊತಾ ಇದ್ದೀವಿ. ಅದೇ ಅಕ್ಕಿಗೆ ಎಷ್ಟು